ಗೌತಮ ಬುದ್ಧನ ಹೆಸರು ನೀವೆಲ್ಲ ಕೇಳಿದಿರಿ ಮಕ್ಕಳ. ಗೌತಮ ಬುದ್ಧ ಏನ್ ಮಾಡ್ತಾ ಇದ್ದಿದ್ದು ಅಂದ್ರೆ, ಎಲ್ಲ ನಾಡಿನ ಮೂಲೆ ಮೂಲೆಗಳಿಗೆ ಹೋಗಿ ಧರ್ಮ ಪ್ರಚಾರವನ್ನ ಮಾಡ್ತೀವಿ. ಅಂದ್ರೆ ತಮ್ಮ ಸಂದೇಶವನ್ನ ಸಾರುದು ಅವ್ರದ್ದು ಒಂದು ಕೆಲಸ ಆಗಿತ್ತದು. ಅದೇ ರೀತಿ ಗೌತಮ ಬುದ್ಧ ಏನ್ ಮಾಡ್ತಾರೆ ಅಂದ್ರೆ, ಒಂದ್ಸಲ ಒಂದು ಪುಟ್ಟ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದಾಗ ಅಲ್ಲಿ ಜನಗಳೆಲ್ಲ ಅವ್ರನ್ನ ಬಹಳ ಆದರದಿಂದ ನೋಡಿ ಅವ್ರಿಗಾಗೇನೆ 7 ದಿನ ಒಂದು ಪ್ರವಚನವನ್ನ ಅವ್ರಿಗಾಗಿ ಏರ್ಪಡಿಸ್ತಾರೆ. ಪ್ರತಿದಿನ ಪ್ರವಚನದಲ್ಲೂ ಅವರು ಇದು ಜನಕ್ಕೆ ತಿಳಿಯುವಂತಹ ಧರ್ಮ ಸಂದೇಶವನ್ನ ಹೇಳುವಂತಹದ್ದು, ಶಾಂತಿ ಸಹನೆ ಇದೆಲ್ಲ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಪ್ರವಚನವನ್ನ ಕೊಡ್ತಾ ಇರ್ತಾರೆ. ಹಳ್ಳಿಲಿ ಸುಮಾರು ಜನ ಎಲ್ರಿಗೂ ಗೌತಮ ಬುದ್ಧನ ಒಂದು ಪ್ರವಚನ ತುಂಬಾ ಇಷ್ಟ ಆಗ್ತಿರುತ್ತೆ. ಎಲ್ರು ಭಕ್ತಿಯಿಂದ ನಮಸ್ಕರಿಸಿ ಹೋಗುವಾಗ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಆ ಹಳ್ಳಿಲಿ ಒಬ್ಬ ಇರ್ತಾನೆ. ಅವನ್ಗೆ ಮೊದಲನೇ ದಿನದಿಂದಲೂ ಈ ಗೌತಮ ಬುದ್ಧನ್ ಕಂಡ್ರೆ ಬಹಳ ಕೋಪ. ಏನೋ ಮೋಸ ಅನ್ಸುತ್ತೆ, ಜನಗಳಿಗೆ ಮರಳು ಮಾಡಿ ಜನರಿಂದ ಏನೋ ಒಂದು ಅಪಹರ್ಸಕ್ಕೆ ಬಂದಿದ್ದಾರೆ ಅನ್ಸುತ್ತೆ, ನಮ್ಮ ಹಳ್ಳಿಗೆ ಇವ್ರನ್ನ ಯಾತಕ್ಕೆ ಸೇರಿಸ್ಕೊಂಡ್ರು ಅನ್ನುವಂತ ಅಸಮಾಧಾನ ಇರುತ್ತೆ. ಪ್ರವಚನದಲ್ಲಿ ಕೂತ್ಕೋತಿರ್ಲ, ದೂರದಿಂದ ಹೋಗಿ ನೋಡ್ತಾ ಇರೋದು, ದಿನಾ ಕೇಳೋದು ಏನದು. ಕೊನೆಯ ದಿನ 7ನೇ ದಿನನು ಹೀಗೆ ಪ್ರವಚನ ಮಾಡ್ತಾ ಇದ್ದಾಗ ಎಲ್ಲ ಸೈಲೆಂಟಾಗಿ ಕೂತಿದ್ದಾಗ ಹಿಂದ್ಗಡೆ ಆ ಮನುಷ್ಯ ಬಂದು ಜೋರು ಧ್ವನಿಯಲ್ಲಿ ಗೌತಮ ಬುದ್ಧರನ್ನ ಕೋಪದಿಂದ, ಬಹಳ ಕೋಪದಿಂದ ಅಪಮಾನ ಆಗುವ ಹಾಗೆ ನಿನ್ಸುವುದು, ಕೆಟ್ಟ ಕೆಟ್ಟ ಮಾತುಗಳನ್ನಾಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾಗ ಜನಗಳಿಗೆಲ್ಲ ತುಂಬಾ ಕೋಪ ಬಂದ್ಬಿಡುತ್ತೆ. ಏನ್ ಮಾತಾಡ್ತಾ ಇದ್ದೀನಿ ನೀನು, ಗೌತಮ ಬುದ್ಧರನ್ನ ಬೈತಾ ಇದೆಯಲ್ಲ, ನಡಿ ಆಚೆಗೆ ಅನ್ಬಿಟ್ಟು ಅವನನ್ನ ಆಚೆ ಕಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಬುದ್ಧ ಕೂತಿರ್ತಾರಲ್ಲ ಗೌತಮ ಬುದ್ಧರು, ಅಲ್ಲಿಂದಲೇ ಹೀಗೆ ಕೈಯಲ್ಲಿ ಸೌಜ್ಞೆ ಮಾಡ್ತಾರೆ, ತಡಿಬೇಡಿ, ಕಳಿಸ್ಬೇಡಿ, ತಡಿಬೇಡಿ, ಸುಮ್ಮನಿರಿ ಅಂತ. ಆಗ ಆ ಮನುಷ್ಯನ ಹತ್ರ ಕರೀತಾರೆ, ಬಾಯಿಲ್ಲಿ ಅಂತ. ಬಂದಾಗ ಅವ್ರ ಮುಂದೆ ನಿಂತ್ಕೋತಾನೆ. ನಿಂತ್ಕೊಂಡಾಗ ಅವ್ರು ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಅಲ್ಲ, ನೀವೇನು, ನಿಮ್ಮನ್ನ ಎಷ್ಟು ಬೈದಿದ್ದೀನಿ, ಕೆಟ್ಟಾಗಿ ನಿಂದಿಸಿದ್ದೀನಿ, ನಿಮ್ ಮುಖದಲ್ಲಿ ಒಂದು ಚೂರು ಬೇಸರ ಇಲ್ವಲ್ಲ, ಕೋಪ ಇಲ್ವಲ್ಲ, ಇದೇನ್ ಹೀಗಿದ್ದೀರಲ್ಲ ನೀವು ಅಂತ ಹೇಳಿದಾಗ ಗೌತಮ ಬುದ್ಧರು ಹೇಳ್ತಾರೆ, ನೋಡಪ್ಪ, ನೀನು ಯಾರಿಗಾದ್ರೂ ಒಂದು ಗಿಫ್ಟ್ ಅಂದ್ರೆ ಕಾಣಿಕೆ ತಗೊಂಡು ಕೊಡಕ್ ಹೋದಾಗ ಅವ್ರು ಇಸ್ಕೊಳ್ಳಲ್ಲ ಅಂತ ಇಟ್ಕೊಳ್ಳಿ, ಅದನ್ನ ತಗೊಳ್ಳಲ್ಲ. ಆಗ ಏನಾಗುತ್ತೆ, ಆ ವಸ್ತು ನನ್ನಲ್ಲೇ ಉಳಿಯುತ್ತೆ ಅಂತ ಹೇಳ್ತೇನೆ. ಹೌದಲ್ವಾ? ಈಗ ನೀನ್ ಮಾಡಿದ್ದು ಅದೇ. ನನಗಾಗಿ ನೀ ಏನು ತಂದಿದ್ದೆ ಕಾಣಿಕೆ, ಅಪಮಾನ, ಕೋಪ, ಅದೆಲ್ಲ ನನಗ್ ಕೊಡ್ಬೇಕು ಅಂತ ನೀನು ಕಾಣಿಕೆಯಾಗಿ ತಂದಿದ್ದೆ. ಅದನ್ನ ನಾನು ಏನ್ ಮಾಡಿದೆ, ನಾನು ಇವಾಗ ಸ್ವೀಕರಿಸ್ಲಿಲ್ಲ ಅದನ್ನ. ಅದು ಯಾರಲ್ಲಿ ಉಳಿತು? ನಿನ್ನಲ್ಲೇ ಉಳಿತು ಅಲ್ವಾ? ಕೋಪ ಅದೆಲ್ಲ. ಆಗ ಅವನಿಗೆ ಅರ್ಥ ಆಗುತ್ತೆ, ಅಯ್ಯೋನ ಇದೇನು ಎಷ್ಟು ಕೋಪದಿಂದ ಮಾತಾಡಿದ್ರು ಇವ್ರು ಹೀಗಿದ್ದಾರೆ ಅಂತ ಗೊತ್ತಾದಾಗ, ಆಗ ಇದು ಚಿಕ್ಕದೇ ಕಥೆ ಇರ್ಬೋದು, ಇದರಿಂದ ಒಂದು ನೀತಿ ಗೊತ್ತಾಗುತ್ತೆ. ಕೋಪದಿಂದ ಮಾತಾಡ್ದವ್ರಿಗೆ ಕೋಪದಿಂದಲೇ ಪ್ರತಿಕ್ರಿಯಿಸ್ಬೇಕು ಅನ್ನೋದು ಯಾವ ನಿಯಮನೂ ಇಲ್ಲ. ಯಾರು ಕೋಪದಿಂದ ನಮ್ಮನ್ನ ಬೈತಾ ಇದ್ರೆ ಶಾಂತವಾಗಿರೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಶಾಂತಿ ಮತ್ತು ಸಹನೆ ಇದ್ರೆ ಕೋಪವನ್ನ ಗೆಲ್ಬೋದು. ಆಗ ಬುದ್ಧನ ಅನುಯಾಯಿ, ಶಿಷ್ಯ ಆಗ್ಬಿಡ್ತಾನೆ ಕೊನೆಗೆ ಅವನು. ಅಯ್ಯೋ, ನಂಗೆ ಗೊತ್ತಾಗ್ಲ, ನನ್ ಕಣ್ ತೆರ್ಸಿದ್ರಿ, ನಾನು ಎಷ್ಟು ಕೋಪದಿಂದ ಮಾತಾಡ್ತಿದ್ದೆ ಅಂತ ಹೇಳ್ತಾನೆ. ಈ ಕಥೆ ಏನನ್ಸುತ್ತೆ? ಇದಿಷ್ಟ ಆದ್ರೆ ನಿಮ್ಗೆ ಚಾರು ಕಲ್ಚರಲ್ ಫೌಂಡೇಶನ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.